ಅಮಿತ್ ಶಾರನ್ನ HDK ಭೇಟಿಯಾದ ಮೇಲೆ ನನ್ನ ಆಪ್ತರ ಮೇಲೆ ಐಟಿ ದಾಳಿಯಾಗಿದೆ. ಐಟಿ ದಾಳಿಗೆ ದೇವೇಗೌಡರ ಕುಟುಂಬವೇ ನೇರ ಕಾರಣ. ಈ ರೀತಿಯ ದ್ವೇಷ ರಾಜಕಾರಣಕ್ಕೆ ನಾನು ಹೆದರೋದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಕ್ಕಲಿಗ ಅಜೆಂಡಾ ಇಟ್ಟುಕೊಂಡೇ ನನ್ನ ಆಪ್ತರ ಮೇಲೆ ಐಟಿ ದಾಳಿ ನಡೆದಿದೆ ಅಂತ ಚಲುವರಾಯಸ್ವಾಮಿ ಮಾಡಿರತಕ್ಕಂಥ ಆರೋಪ. ನಾಗಮಂಗಲದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಚಲುವರಾಯಸ್ವಾಮಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಮಿತ್ ಶಾ ಅವರನ್ನ HD ಕುಮಾರಸ್ವಾಮಿ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿದ್ದರು. ಆ ಭೇಟಿಯಾದ ನಂತರ ನನ್ನ ಆಪ್ತರ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಕುಮಾರಸ್ವಾಮಿ ವಿಶೇಷ ವಿಮಾನದಲ್ಲಿ ಹೋಗಿ ದೆಹಲಿಯ ಏರ್ಪೋರ್ಟ್ನಲ್ಲಿ ಶಾ ಅವರನ್ನ ಭೇಟಿ ಮಾಡಿ ಬಂದ ನಂತರ ನಡೆದಿರ್ತಕ್ಕಂಥ ಐಟಿ ದಾಳಿ. ಇದಕ್ಕೆಲ್ಲ ನಾನು ಹೆದರೋದಿಲ್ಲ. ದೇವೇಗೌಡರ ಕುಟುಂಬ ಆರಂಭದಿಂದಲೂ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. 7 ಜನರ ಪೈಕಿ ನನ್ನನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಅಂತಕ್ಕಂಥ ಅಜೆಂಡಾ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಚಲುವರಾಯಸ್ವಾಮಿ HD ದೇವೇಗೌಡರ ಕುಟುಂಬದ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚಲುವರಾಯಸ್ವಾಮಿ ನಾಗಮಂಗಲ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಗೌಡ್ರಿಗೆ ಕುಮಾರಸ್ವಾಮಿಯವರಿಗೆ ನಾನು ಇಲ್ಲಿವರೆಗೂ ಮಾತಾಡಬಾರ್ದು ಅಂತಿದ್ದೆ. ಅವರು ಇಷ್ಟೊಂದು ಹತಾಶರಾಗ್ತಾರೆ, ಇಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ ನಾನು ನೋಡಿದ್ದೆ, ಜೊತೆಲಿದ್ದು ಹೆಗಡೆ ಕಾಲದಿಂದನೂ ಏನೆಲ್ಲ ನಡ್ಕೊಂಬಂದಿದೆ ಈ ಪಕ್ಷದಲ್ಲಿ ಅಂದರೆ. ಮತ್ತು ಇವತ್ತು ಚಲುವರಾಯಸ್ವಾಮಿ ಬಗ್ಗೆ ಈ ಕ್ಷೇತ್ರ ಜನ ಕೈ ಬಿಡಲ್ಲ ಅಂತೇಳಿ ಕಳೆದ 3-4 ತಿಂಗಳು ಅವರು ಪ್ರಯತ್ನ ಮಾಡಿ ಅಂತಿಮವಾಗಿ ಇವರು ಜೊತೆಯಲ್ಲಿ ಗಟ್ಟಿಯಾಗಿ ಜನ ನಿಲ್ತಾರೆ ಅಂತ ಗೊತ್ತಾದ ಮೇಲೆ ನಮಗೆ ಅಧಿಕಾರಿಗಳ ಮೇಲೆ ಚಲುವರಾಯಸ್ವಾಮಿ ಪರ ನಿಲ್ತಾರೆ ಅನ್ನೋ ದೂರನ್ನು ಕೊಟ್ಕೊಂಡು ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡರ ಮನೆಯ ಮೇಲೆ ಐಟಿ ದಾಳಿ ಆಗ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಅದೇ ರೀತಿ ಈಗ ಮಂಡ್ಯದ ನಾಗಮಂಗಲ ತಾಲೂಕಿನ ಸುಖದರೆ ಗ್ರಾಮದಲ್ಲಿ ಕೂಡ ಇವತ್ತು ಐಟಿ ರೇಡ್ ಆಗಿದೆ. ಆದರೆ ಇಲ್ಲಿ ಐಟಿ ರೇಡ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರ ಮನೆಯ ಮೇಲಲ್ಲ, ಬದಲಿಗೆ ಕಾಂಗ್ರೆಸ್ ಮುಖಂಡ ಚಲುವರಾಯಸ್ವಾಮಿ ಆಪ್ತ ಲಕ್ಷ್ಮೀನಾರಾಯಣ ಅವರ ಮನೆಯ ಮೇಲೆ ಐಟಿ ದಾಳಿಯಾಗಿದೆ. ಬನ್ನಿ, ಐಟಿ ದಾಳಿ ಯಾಕಾಯ್ತು, ಐಟಿ ದಾಳಿಯ ಉದ್ದೇಶ ಏನು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಲಕ್ಷ್ಮೀನಾರಾಯಣ ಅವರೇ ನಮ್ಮ ಜೊತೆಲಿದ್ದಾರೆ. ಸರ್, ಐಟಿ ದಾಳಿ ಯಾವಾಗ ಆಯ್ತು, ಈ ಐಟಿ ದಾಳಿಯ ಹಿಂದಿನ ಉದ್ದೇಶ ಏನಂತ ಅನ್ಸುತ್ತೆ? ಸರ್, ಐಟಿ ದಾಳಿ ಉದ್ದೇಶ ಅಂತಂದರೆ ಬಹುಶಃ ನಾನು ನಾಗಮಂಗಲ ತಾಲೂಕಲ್ಲಿ ನಾನು ಇಲ್ಲಿವರೆಗೂ ಐಟಿ ರೇಡ್ ನಾನು ಇಲ್ಲಿವರೆಗೂ ಕೇಳ್ಪಟ್ಟಿಲ್ಲ. ಇದು ರಾಜಕೀಯ ಪ್ರೇರಿತ. ಇದು ಯಾಕೆ ಅಂತಂದರೆ ನಾನು ಸುಮಾರು 1 ತಿಂಗಳಿಂದ ನಾನು ಚಲುವರಾಯಸ್ವಾಮಿಗೋಸ್ಕರ ಭಾಳ ಸಂಘಟನೆ ಮಾಡ್ಕೊಂಡು ಪ್ರಮುಖವಾಗಿ ನಾನು ಅವ್ರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದೊಂದೇ ಮೂಲ ಕಾರಣ. ಹಾಗೆ ನಾನು ಮುಂಬೈಯಿಂದ ಇಲ್ಲಿ ಊರು ಸೆಟ್ಲ್ ಹಾಕಿ ಅಂತಂದ್ಬಿಟ್ಟು ನಾನು 1-2 ಕಡೆ ಜಾಗ ಮಾಡ್ಕೊಂಡಿದ್ದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಹಂಗಾಗಿ ಅದನ್ನು ಒಂದು ಆಧಾರ ಇಟ್ಕೊಂಡು ನನ್ನ ಮನೆ ಮೇಲೆ ರೈಡ್ ಹಾಕ್ಸಿದ್ದಾರೆ. ರಾಜಕೀಯ ಪ್ರೇರಿತ ಇದು. ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಏನೆಲ್ಲ ಪ್ರಶ್ನೆ ಮಾಡಿದರು ಅಂತ? ಮನೇಲಿ ದುಡ್ಡಿದೆ ಅಂತ ಕೇಳಿದ್ರು. ಸರ್, ಇಲ್ಲ, ಇದ್ದರೆ ಒಂದು 23,000 ರೂಪಾಯಿ ಖರ್ಚಿಗೆ ಇಟ್ಕೊಂಡಿದ್ದೀನಿ ಅಂತಂದೆ. ತೋರಿಸಿ ಅಂತಂತಂದರು. ನಾವು ಬೀರ್ ಓಪನ್ ಮಾಡಿದೆ, ಪೆಟ್ಕೆನ್ ಓಪನ್ ಮಾಡಿದೆ, ನೋಡಿದ್ರು. ನಂತರ ಏನೋ ಪ್ರಾಪರ್ಟೀಸ್ ಇದೆಯಾ ಅಂತ, ಪ್ರಾಪರ್ಟಿ ಪೇಪರ್ ಇದೆಯಾ ಅಂತ ಕೇಳಿದ್ರು. ಹೌದು ಇದೆ ಅಂತಂದೆ. ಅದನ್ನು ಕೂಡ ಚೆಕ್ ಮಾಡಿದ್ರು. ಅದು ಜೆರಾಕ್ಸ್ ತಗೊಂಡು ಹೋದರು. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ. ನಾನು ಹೋಟೆಲ್ ಬಿಸ್ನೆಸ್ ಮ್ಯಾನ್ ನಾನು. ಸೊ ನನಗೇನು ಭಯ ಇಲ್ಲ, ಯಾಕೆಂದರೆ ನನ್ನೆಲ್ಲ ಕರೆಕ್ಟಾಗಿದೆ, ಕ್ರಮಬದ್ಧವಾಗಿದೆ. ನಾನು ಎಲ್ಲೂ ಆ ಥರ ಇಲಿಗಲ್ಲು ಬಿಸ್ನೆಸ್ ಆಗಲಿ ಇಲಿಗಲ್ ಆ್ಯಕ್ಟಿವಿಟೀಸ್ ಯಾವುದೂ ಮಾಡಿಲ್ಲ. ನಾನು ಧೈರ್ಯವಾಗಿ ನಾನು ಬಂದರು. ನಾನೇ ಓಪನ್ ಮಾಡಿ, ಸರ್ ಇಷ್ಟು ಪ್ರಾಪರ್ಟಿ ಪೇಪರ್ ಇದೆ ನಾನೇ ಅವ್ರ ಮುಂದೆ ಇಟ್ಟೆ. ಅವ್ರು ಜೆರಾಕ್ಸ್ ತಗೊಂಡೋಗಿದ್ದಾರೆ. ನೀವೇನೋ ತಪ್ಪು ಮಾಡಿಲ್ಲ, ಯಾವುದೇ ಅಕ್ರಮ ಆಸ್ತಿ ಇಲ್ಲ ನಿಮ್ಮ ಹತ್ರ? ಅಕ್ರಮ ಆಸ್ತಿ ಇಲ್ಲ. ನಾನು 25 ವರ್ಷ ಆಯಿತು ಮುಂಬೈಗೆ ಹೋಗಿ. ನಾವೆಲ್ಲ ಕಷ್ಟದಿಂದ ಜೀವನ ಮಾಡಿಕೊಂಡು ನಾವು ಲೀಗಲಾಗಿ ಬಂದವರು. ಇವತ್ತೇನು ನಾನು ಪ್ರಾಪರ್ಟಿ ಇದೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ. ಜೊತೆಗೆ ನಂದೆಲ್ಲ ಲೀಗಲಾಗಿದೆ, ನನಗೇನು ಭಯ ಇಲ್ಲ. ಜೆರಾಕ್ಸ್ ತಗೊಂಡೋಗಿದ್ದಾರೆ, ಬರೋಕ್ಕೆ ಕೇಳಿದ್ದಾರೆ.